ಸೊ ನಾವಿವಾಗ ಕಲಬುರಗಿಯಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿ ಪ್ರತಾಪಾದ್ ಅಂತ ಒಂದು ಊರಿದೆ, ಆ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ಪೂರಿ ಮತ್ತೆ ಪಿಟ್ಲ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅಂತ ಕೇಳಿದೆ. ಟೈಮಿಂಗ್ ಭಾಳ ಕ್ಲಿಯರ್ ಅದ ಸರ್. ಮುಂಜಾನೆ 10:30 11 ಭಾಳ ಅದ. 11 ಬಂದ್ರೆ ನಿಮ್ಗೆ ಚಾನ್ಸ್ ಸಿಗಲ್ಲ. ನಾವು ಈಗ ಒಂದು 40 ವರ್ಷ ಮಾಡಬೇಕು. ಅವಾಗಿಂದ ಒಟ್ಟಿಗೆ ಮಾಡ್ತಾ ಇದ್ರ ನೀವು? ಒಟ್ಟಿಗೆ ಆಲ್ ಡೇ ವರ್ಕಿಂಗ್ ಇರುತ್ತಾ ಅಥವಾ ರಜಾ ಇರುತ್ತಾ, ಹೇಗೆ? ರಜೆ ಎಲ್ಲ ಏನಿಲ್ಲ ಸರ್. ಅಮಾಚಿಗೆ ಒಂದಿನ ಮುಂಜಾನೆ ಮಾಡಿ ಸಾಯಂಕಾಲ ಅಷ್ಟೇ ಬಂದಿರ್ತಾರೆ, ಸಂಜಿಕೆ ಅಷ್ಟೇ ಬಂದಿರ್ತಾರೆ. ಎಲ್ಲರೂ ಕಲಬುರಗಿಯಿಂದ ಲಾಂಗ್ ರೈಡ್ ಬರ್ತಾರೆ, ಇಲ್ಲಿ ಬಂದು ತಿಂತಾರೆ. ಸೊ ಹೆಂಗ್ ಬೆಂಗಳೂರಲ್ಲಿ ಬಿಡದಿ ಹೋಗ್ತಾರೆ, ಹೊಸಕೋಟೆ ಹೋಗ್ತಾರೆ, ಆ ಟೈಪ್ ನಾವು ಕಲಬುರಗಿದವರಿಗೆ ಒಂಥರ ಲಾಂಗ್ ರೈಡ್ ಹೋಗಿ ತಿನ್ನೋಂಥದ್ದು ಇದು. ನಾ ಡ್ರೈವರ ಸಾಂಗ್ ಇಲ್ಲಿ ಉತ್ತರ ಕರ್ನಾಟಕ ಫೇಮಸ್ ಸಾಂಗ್. ಅದು ಹಾಕಿದ್ರೆ ಗಾಡಿ ಮುಂದೆ ಹೋಗುತ್ತೆ, ಗಾಡಿ ಮುಂದೆ ಹೋಗಲ್ಲ. ಹಲೋ, ನಮಸ್ಕಾರ ಕರ್ನಾಟಕ. ನಾವತ್ತು ಕಲಬುರಗಿಯಲ್ಲಿದ್ದೀವಿ. ಕರ್ನಾಟಕ ಟ್ರಿಪ್ ಸಿಕ್ಕಾಬಟ್ಟೆ ಮಜವಾಗಿ ಆಗ್ತಾ ಇದೆ, ಒಳ್ಳೆ ಎಕ್ಸ್ಪ್ಲೋರೇಷನ್ ನಡೀತಿದೆ. ಇದು 9ನೇ ಡಿಸ್ಟಿಕ್ಕು. ನೀವು ಇಷ್ಟೋ ತನಕ ಭಾಳಷ್ಟು ವೀಡಿಯೋಸ್ನ ನೋಡಿರ್ತೀರ, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನಾವಿವಾಗ ಕಲಬುರಗಿಯಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿ ಪ್ರತಾಪಾದ್ ಅಂತ ಒಂದು ಊರಿದೆ, ಆ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ಪೂರಿ ಮತ್ತೆ ಪಿಟ್ಲ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅಂತ ಕೇಳಿದೆ. ಸೊ ನಮ್ಮ ಜೊತೆ ಕಲಬುರಗಿನ ಫೇಮಸ್ ಅಡಿಗೆ ಮನೆಯವರು ಅಭಿಷೇಕ್ ಅವರು ಇದ್ದಾರೆ. ಸೊ ಅಭಿಷೇಕ್ ಅವರೇ, ಗಾಡಿ ನಾನು ಓಡಿಸ್ಲಾ, ನೀವು ಓಡಿಸ್ತೀರಾ? ಸೊ ನಂದು ಲೈಸೆನ್ಸ್ ಇದೆ, ಸೊ ಬಟ್ ಇವಾಗ ಹೋಗೋಣ ಅಂತ ಹೇಳ್ತಿದ್ದೀರಾ? ನಾನು ಹಾಕ್ತೀನಿ, ಗಾಡಿ ನೀವು ಓಡಿಸಿ. ನಾ ಡ್ರೈವರ ಸಾಂಗ್ ಇಲ್ಲಿ ಉತ್ತರ ಕರ್ನಾಟಕ ಫೇಮಸ್ ಸಾಂಗ್. ಅದು ಹಾಕಿದ್ರೆ ಗಾಡಿ ಮುಂದೆ ಹೋಗುತ್ತೆ, ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಈಗ ಯಾವ ಹೋಟ್ಲಿಗೆ ಹೋಗ್ತಾ ಇದೀವಿ ನಾವು? ಶಾಪುರ್ ಹೋಟೆಲ್ ಅಂತ ಹೇಳಿ. ಸೊ ಅಲ್ಲಿ ಹೇಗೆ ಅಂದ್ರೆ ಲೈಕ್ ನೀವು ಫೇವರೇಟ್ ಹೋಟ್ಲಾ ಅಥವಾ ಹಿಂಗೆ ಬ್ರೇಕ್ಫಾಸ್ಟ್ಗೆ ಲಾಂಗ್ ಡ್ರೈವ್ ಸಲುವಾಗಿ ಇಲ್ಲೇ ಬರ್ತೀವಿ. ಸೊ ಎಲ್ಲರೂ ಬೆಳಿಗ್ಗೆ ಸಾಟರ್ಡೆ ಸಂಡೇ ಆಯ್ತು ಅಂದ್ರೆ ಎಲ್ಲ ಜನ ಇಲ್ಲೇ ಬಂದ್ಬಿಡ್ತಾರೆ. ಕಲಬುರಗಿಯಿಂದ ಬರ್ತಿದ್ದಾರೆ. ಈಗಂತೂ ರಾಯಚೂರು ಬೆಂಗಳೂರಿಂದ ಕೂಡ ಹುಡ್ಕೊಂಡು ಬರ್ತಿದ್ದಾರೆ ಪುರಿ ಪಿಟ್ಲ ಸಲುವಾಗಿ. ಈಗ ಅದು ಡ್ರೈವ್ ಗಂತನ ಅಥವಾ ಪಿಟ್ಲಾಗಂತನ? ಎರಡು. ಓಕೆ, ಸೊ ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ಸೊ ಸ್ಟೇಟ್ ಆಗಿರಿ, ಸೀದಾ ಹೋಟೆಲ್ ಸಿಗ್ತೀನಿ. ಸೇವ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನಿಮ್ದು? ನಮ್ಮ ಹೆಸರು ಭೀಮ್ರೆ. ಹೌದಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಈಗ ಒಂದು 40 ವರ್ಷ ಮಾಡಬೇಕು. ಅವಾಗಿಂದ ಒಟ್ಟಿಗೆ ಮಾಡ್ತಾ ಇದ್ದೀರಾ ನೀವು? ಒಟ್ಟಿಗೆ ಇಬ್ಬರೇ ಶುರು ಮಾಡಿದ್ದಾ? ಫಸ್ಟ್ಗೆ ನಾವು ಒಬ್ಬ ಮಾಡಿ ಸರ್. ಆಮ್ಯಾಗ ನಾವು 40 ಮಂದಿ ಕೂಡಿ ಮಾಡಿ. ಹೌದಾ, ನೀವು ಪೂರಿ ಯಾವಾಗ ಇದು ಯಾವ ಮುಂಚೆ ಇದನ್ನೇ ಮಾಡ್ತಾ ಇದ್ರ ಬೇರೆ ಮಾಡ್ತಾ ಇದ್ರ? ಇದೇ ಪೂರಿ, ಇದೇ ಪಿಟ್ಲ, ಇದೇ ಚಟ್ನಿ. ಒಗ್ರಾಣಿ, ಪಿಟ್ಲ, ಚಟ್ನಿ, ಬಜ್ಜಿ, ಚುಡುವ, ಇಷ್ಟೇ. ನೀವು ಯಾರ ಹತ್ರ ಕಲ್ತಿದ್ದೀವಿ ಇದನ್ನ? ನಾವೇನು ಯಾರ ಹತ್ರ ಕಲ್ತಿಲ್ಲ ಸರ್, ಸ್ವಂತ ಮನೇಲಿ ಮಾಡ್ತಾ ಇದ್ರು, ಅದನ್ನ ನೋಡ್ಕೊಂಡು ಹಂಗೆ ಕಲ್ತಿದ್ವಿ. ನಮ್ದು ಒಂದು ಖಾನಾವಳಿ ಇತ್ತು ಸರ್, ಅದ್ರಷ್ಟೇ ನಾವು ನೋಡಿ ಮಾಡಕ್ ಮಾಡ್ಕೊಂತ ಬಂದ್ವಿ. ಅವಾಗ ಒಂದು ಪೂರಿ ಎಷ್ಟು ಕೊಡ್ತಾ ಇದ್ರಿ? ಅವಾಗ ಒಂದು ಪೂರಿ 4 ರೂಪಾಯಿ ಇತ್ತು ಸರ್. 4 ರೂಪಾಯಿ? 4 ರೂಪಾಯಿ, 1 ರೂಪಾಯಿ ಚಾ, 4 ರೂಪಾಯಿ ಪೂರಿ, 4 ರೂಪಾಯಿ, 3 ರೂಪಾಯಿ ಸುತ್ತುವ, 3 ರೂಪಾಯಿ ಚುಡುವ. ಅಲ್ಲಿ ಎಷ್ಟು ಸ್ಟಾರ್ಟ್ ಆಗ್ಯದ ನೋಡಿ ಸರ್. ಸ್ಪೆಷಲ್ 2 ರೂಪಾಯಿ. ಅದೇನದು? ಸ್ಪೆಷಲ್ ಚಾ 2 ರೂಪಾಯಿ. ಸ್ಪೆಷಲ್ ಚಾ ಅಂದ್ರೆ 2 ರೂಪಾಯಿ ಕೊಡ್ತಾ ಇದ್ರಿ? 2 ರೂಪಾಯಿ. ಈಗ 20 ರೂಪಾಯಿ. ಈಗ ಆಲ್ರೆಡಿ ಎಷ್ಟು ದಿನ 15 ಕೊಟ್ಟಿವಿ ಸರ್. ಈಗ 20 ಎಲ್ಲ ರೇಟ್ ಜಾಸ್ತಿ. 20 ಆಗಿದೆ. ಇದೇ ಸಲ 20 ಮಾಡಿವಿ. ಇದಕ್ಕೆ ಇಲ್ಲಿ ಎಲ್ಲ ಕಲಬುರಗಿಂದೆಲ್ಲ ಹುಡ್ಕೊಂಡು ಬ್ರೇಕ್ಫಾಸ್ಟ್ ಬರ್ತಾರಲ್ಲ ತಿಂಡಿ ತಿನ್ನಕ್ಕೆ ಅಂತ, ಏನ್ ಸ್ಪೆಷಲ್, ಲೈಕ್ ಏನಾದ್ರು ಸೀಕ್ರೆಟ್ ಏನು ಅಂತ, ಅಂದ್ರೆ ಏನ್ ವಿಶೇಷ ಅಂತ ಲೈಕ್ ಪೂರಿದು? ಕಾಯಕ ಬರ್ತಾರೆ ಹೆಂಗೆ. ಸೊ ಇದು ಲೈಕ್ ದಿನ ಆಲ್ ಡೇ ವರ್ಕಿಂಗ್ ಇರುತ್ತಾ ಅಥವಾ ರಜಾ ಇರುತ್ತಾ, ಹೇಗೆ? ರಜೆ ಎಲ್ಲ ಏನಿಲ್ಲ ಸರ್. ಅಮಾಚಿಗೆ ಒಂದಿನ ಮುಂಜಾನೆ ಮಾಡಿ ಸಾಯಂಕಾಲ ಅಷ್ಟೇ ಬಂದಿರ್ತಾರೆ, ಸಂಜಿಕೆ ಅಷ್ಟೇ ಬಂದಿರುತ್ತೆ. ಓಕೆ, ಸೊ ಇದು ಅಂದ್ರೆ ಏನ್ ಹೆಸರು? ಲೈಕ್ ಬೋರ್ಡ್ ಏನು ಇರ್ಲಿಲ್ಲ? ಏನಿಲ್ರಿ, ಶಾಪುರ್ ಹೋಟೆಲ್ ಅಷ್ಟೇ ಅಂತಾರೆ. ಸೊ ಊರ ಎದುರುಗಡೆ ಹೇಳಿದ್ರೆ ಇಲ್ಲಿ ಕಳಿಸ್ಬಿಡ್ತಾರೆ. ಶಾಪುರ್ ಹೋಟೆಲ್ ಅಂದ್ರೆ ಸಣ್ಣ ಚುಕ್ಕೋಳಿ ಕೇಳ್ರಿ ಹೇಳ್ತಾರೆ. ಟೈಮಿಂಗ್ ಏನಾರು ಇದೆಯಾ? ಮಧ್ಯಾಹ್ನ ಮೇಲೂ ಮಾಡ್ತೀರಾ ಅಥವಾ ಬರೀ? ಹೇಳ್ರಿ, ಈಗ 11 ಬಂದು 12 ಬಂದ್ ಮಾಡಿಬಿಡ್ತೀವಿ. ಮತ್ತೆ 4 ಗಂಟೆಗೆ ತರ್ತೀವಿ. 4 ಗಂಟೆಗೆ ಚುಡುವ, ಬಜ್ಜಿ,
8, 9, 10 ತನ. ಪೂರಿ ಬರೀ ಬೆಳಗ್ಗೆ ಮಾತ್ರ ಸಿಗುತ್ತೆ. ಪೂರಿ ಮಾತ್ರ ಬೆಳಗ್ಗೆ. ಹ್ಮ್ ಇದು ಇಷ್ಟು ವರ್ಷ ಆದ್ರೂ ಭಾರಿ ಎನರ್ಜೆಟಿಕ್ ಆಗಿದಿರಲ್ಲ, ಏನ್ ಸೀಕ್ರೆಟ್ ಅಂತ? ಸರ ದುಡಿಮೆ ಮಾಡಿದ್ರೆ ಆರಾಮ ಪ್ರಸಾದ ಮಾಡೋದು ಉಣೋದು ಸುಮ್ಕುಂಬರೋದು. ಯಾವ ಚಟ ಇಲ್ರಿ ನಾವು, ಬೀಡಿ ಒಂದೇ ಸೇರೋದು. ಅದು ಚಟ ಅಲ್ವಾ? ಅದು ಚಟ ಬೇರೆ ರೀ, ಡ್ರಿಂಕ್ಸ್ ಮಾಡೋದು, ಗುಟ್ಕ ಹಾಕೋದು ಅದು ಬೇರೆ ರೀ. ನಮ್ಮ ಮನ್ಯಾಗ ಯಾರು ಗುಟ್ಕಾ ಪಟ್ಕ ಏನ, ನಾವ್ ಒಬ್ಬನೇ ಬೀಡಿ ಸೇದವ್, ನಾವ್ ಒಬ್ಬನೇ ಸರ್. ಹಂಗೆ ಸೊ ನೀವು ಆದರ್ಶವಾಗಿದ್ದೀರಾ ಎಲ್ರಿಗೂ. ಆರಾಮೇ. ಸರಿ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಇನ್ನೂ 40 ವರ್ಷ ಹಿಂಗೆ ಹೋಟ್ಲು ನಡ್ಸ್ಕೊಂಡು ಹೋಗಿ. ಸೊ ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಇದೆ. ಸೊ ಟೈಮ್ ಬಂದ್ಬಿಟ್ಟು 9:10. ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಸಿತಾ ಇದೆ. ಸೊ ಪೂರಿ ಮತ್ತೆ ಪಿಟ್ಲಾ ರೆಡಿ ಇದೆ. ಸೊ ಇದ್ರ ಮೇಲೆ ಒಂಚೂರು ಸಕ್ಕರೆ ಎಲ್ಲ ಹಾಕಿದ್ದಾರೆ. ಸೊ ಅಭಿಷೇಕ್ ಅವರೇ, ಏನು ಸ್ಪೆಷಲ್ ಇದ್ರದ್ದು? ಸೊ ಇದು ಪಿಟ್ಲಾ ಅಂತೇಳಿ ನಾರ್ತ್ ಕರ್ನಾಟಕ ಸೈಡ್ ಮತ್ತು ಮಹಾರಾಷ್ಟ್ರ ಸೈಡ್ ಡಿಶ್ ಇದು. ಸೊ ಬೇಸನ್ ಇಂದ ಮಾಡಿರ್ತಾರೆ ಇದು. ಸೊ ಇದು ಅಂದ್ರೆ ಮತ್ತೆ ಇವರು ಶಾಪುರ್ ಹೋಟೆಲ್ ಇದು. ಶಾಪುರ್ ಹೋಟೆಲ್ ಅಲ್ಲಿ ಲೈಕ್ ಎಲ್ಲರೂ ಕಲಬುರಗಿಯಿಂದ ಲಾಂಗ್ ರೈಡ್ ಬರ್ತಾರೆ, ಇಲ್ಲಿ ಬಂದು ತಿಂತಾರೆ. ಸೊ ಹೆಂಗ್ ಬೆಂಗಳೂರಲ್ಲಿ ಬಿಡದಿ ಹೋಗ್ತಾರೆ, ಹೊಸಕೋಟೆ ಹೋಗ್ತಾರೆ, ಆ ಟೈಪ್ ನಾವು ಕಲಬುರಗಿದವರಿಗೆ ಒಂಥರ ಲಾಂಗ್ ರೈಡ್ ಹೋಗಿ ತಿನ್ನೋಂಥದ್ದು ಇದು. ಸೊ ಇನ್ನೊಂದು ಲೈಕ್ 20 ರೂಪೀಸ್ ಒಳಗೆ 4 ಪೀಸ್ ಪೂರಿ ಕೊಡ್ತಾರೆ ಇವರು. ಇನ್ನೊಂದು ಲೈಕ್ ಹೈಲೈಟಿಂಗ್ ಪಾಯಿಂಟ್ ಯಾವ್ದಂದ್ರೆ ಇದು ಸಕ್ಕರೆ ಆಡ್ ಮಾಡ್ತಾರೆ ಇದರಲ್ಲಿ. ಸೊ ಅದೇ ಹೈಲೈಟಿಂಗ್ ಪಾಯಿಂಟ್. ಸೊ ಲೈಕ್ ನಾನು ನಾರ್ತ್ ಕರ್ನಾಟಕದಲ್ಲಿ ತಿಂತಿರ್ಬೇಕಾದ್ರೆ ಯೂಶಲಿ ಲೈಕ್ ಗದಗಿಗೆ ಹೋದಾಗ ಬೆಟಗೇರಿ ಹಿಟ್ ಮಾಡ್ಬೇಕಾದ್ರೂ ಆ ಪುಟಾಣಿ ಹಿಟ್ ಹಾಕಿದಾಗಲೂ ಅದು ಸ್ವೀಟ್ನೆಸ್ ಕೊಡುತ್ತೆ. ಆಕ್ಚುಲಿ ನಾನು ಇನ್ನೂ ಟ್ರೈ ಮಾಡಿಲ್ಲ. ಇಲ್ಲಿ ಮೇಲ್ಗಡೆ ಶುಗರ್ ಹಾಕಿದ್ದಾರೆ. ಸೊ ತಿನ್ಬೇಕಾದ್ರೆ ಪ್ರಾಬಬ್ಲಿ ಲೈಕ್ ನೋಡೋದಕ್ಕೆ ತರ ಸ್ಪೈಸಿ ತರ ಕಾಣಿಸಿದ್ರು ಲೈಕ್ ಸ್ವೀಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೇನೆ, ಯಾಕಂದ್ರೆ ಮೋರ್ ಶುಗರ್ ಡಾಮಿನೇಟ್ ಮಾಡ್ಬೋದು ಅಂತ. ಸೊ ಅದು ಹೇಗೆ ಅದ್ರ ಬಗ್ಗೆ? ಇಲ್ಲ, ಶುಗರ್ ಆಡ್ ಮಾಡ್ಬೋದು, ವಿತೌಟ್ ಶುಗರ್ನು ತಗೋಬಹುದು. ಸೊ ಶುಗರ್ ಆಡ್ ಮಾಡಿದ್ರೆ ಎನ್ಹಾನ್ಸ್ ಆಗುತ್ತೆ. ಓಕೆ, ನಾವು ಇನ್ನೊಂದು ತಗೋಬೇಕಿತ್ತು. ನಮ್ಮಷ್ಟೇ ನೋಡೋಣ, ಇದನ್ನ ಟ್ರೈ ಮಾಡೋಣ. ಸೊ ಯಾಕಂದ್ರೆ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಪೂರಿನೂ ತುಂಬಾನೇ ಸಾಫ್ಟ್ ಆಗಿದೆ, ಲೈಕ್ ಸಣ್ಣಕ್ಕಿದ್ರು ಆಕ್ಚುಲಿ ಆಯಿಲ್ ಅಷ್ಟೊಂದಿಲ್ಲ. ಆಕ್ಚುಲಿ ಫುಲ್ ಕರೆಕ್ಟ್ ಆಗಿ ಡ್ರೈ ಆಗಿದೆ. ಎರಡು ಮಿಕ್ಸ್ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡ್ಬೇಕಾ? ಓಕೆ, ಕಲಿಯೋದಿಕ್ ತುಂಬಾ ಇದೆ.
ವಾ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ 10-15 ಒಟ್ಟಿಗೆ ತಿಂದೇ ಬಿಡ್ತೀವಿ, ಗೊತ್ತೂ ಆಗಲ್ಲ ತಿಂದಿದ್ದು. ಈ ಸೈಜ್ ಪೂರಿ ಇದ್ರೆ ಅದೊಂದು ಅಡ್ವಾಂಟೇಜ್. ಲೆಕ್ಕ ಸಿಗೋದಿಲ್ಲ. ಸುಮ್ನೆ ಲೈಕ್ ನಾರ್ಮಲಿ ಆಲೂ ಇದ್ರೂನು ಪೂರಿ ಆಲೂ ಇದ್ರೂನು ಅದು ಹಂಗೆ ಹೋಗುತ್ತೆ. ಆದ್ರೆ ಬಟ್ ಸ್ವಲ್ಪ ಹೆವಿ ಅನ್ಸುತ್ತೆ. ಬಟ್ ಇದು ಪ್ರಾಬಬ್ಲಿ ಹೆವಿ ಅನ್ಸಲ್ಲ ಅನ್ಕೊಂತೀನಿ. ತಿಂದ ತಕ್ಷಣ ಒಂಚೂರು ಖಾರ ಒಳಗ್ ಬಂದ್ರು ಸಕ್ಕರೆ ಇರೋದ್ರಿಂದ ಅದು ಬ್ಯಾಲೆನ್ಸ್ ಔಟ್ ಆಗುತ್ತೆ. ಬರೀ ನಾವು ವಿತೌಟ್ ಶುಗರ್ ತಗೊಂಡಿದ್ರೆ ಪ್ರಾಬಬ್ಲಿ ನಂಗೆ ಸ್ಪೈಸಿ ಅನ್ಸ್ಬೋದು, ಜಾಸ್ತಿ ಅನ್ಸುತ್ತೆ ಅನ್ಸುತ್ತೆ. ನಂಗೇನೋ ಇದೊಂಥರ ಅಡಿಕ್ಷನ್ ಅಂತ ಅನ್ಸ್ತದ. ಅದು ಏನು ಆಲ್ಮೋಸ್ಟ್ 6:30 ಹೊರಟು ಬಂದಿರೋದು. ಈಗ ಹೊಟ್ಟೆ ಹಸಿತಿರೋದಕ್ಕೂ ಮಾತಿಗಿಂತ ಜಾಸ್ತಿ ಬ್ರೇಕ್ಫಾಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಸ್ತದೆ. ಇನ್ನೊಂದು 11-12 ಅಷ್ಟೇ ಇರುತ್ತೆ ಇದು. ಓಕೆ, ಸೊ ಲೈಕ್ 8 to 12 4 ಅವರ್. ಇವತ್ತು ಪ್ರಾಬಬ್ಲಿ ಸ್ವಲ್ಪ ಲೇಟ್ ಆಗಿ ಶುರು ಆಗಿದ್ರು. ಇಲ್ಲಾಂದ್ರೆ 8 ಗಂಟೆಗೆ ಶುರು ಆದ್ರೆ 12 ಗಂಟೆ 12 ಗಂಟೆ ತನಕ. ಈವ್ನಿಂಗ್ ಸಿಗೋದಿಲ್ಲ, ಬರೀ ಬ್ರೇಕ್ಫಾಸ್ಟ್. ಈವ್ನಿಂಗ್ ಇಲ್ಲ, ಬರೀ ಬ್ರೇಕ್ಫಾಸ್ಟ್. ನೈಸ್. ನಾವು ಬಂದಾಗೊಮ್ಮೆ ಒಂದು 10 ಪುರಿ ತಿಂದು ಹೋಗ್ತೀವಿ. ಇನ್ನೊಂದು ಮೊದಲೇ ಹೇಳಿಡ್ಬೇಕು ಇವರಿಗೆ ನಾವು ಬರ್ತಾ ಇದೀವಿ ಅಂತ. ಅವಾಗ ಹೆಚ್ಚಿಗೆ ಪ್ರಿಪೇರ್ ಮಾಡಿಟ್ಟಿರ್ತಾರೆ. ಇಲ್ಲಾಂದ್ರೆ ನಾರ್ಮಲಿ ಊರವ್ರು ಎಷ್ಟು ಬರ್ತಾರೆ ಆ ಲೆಕ್ಕಾಚಾರದಲ್ಲಿ. ಆ ಲೆಕ್ಕಾಚಾರ ಇತ್ತು. ಸೊ ಈಗ ನಾವು ಅವ್ರ ಮೊದಲೇ ಕಲಬುರಗಿಯಿಂದ ಬರ್ತಿದೀವಿ ಅಂದ್ರೆ ಕಾಲ್ ಮಾಡಿ ಹೇಳ್ಬೇಕು ಅವ್ರಿಗೆ, ಇಷ್ಟು ಜನ ಬರ್ತಿದೀವಿ, ಇಷ್ಟು ಪ್ಲೇಟ್ ಪೂರಿ ಬೇಕು ನಮಗೆ, 15 ಪ್ಲೇಟ್ಸ್ 20 ಪ್ಲೇಟ್ಸ್. ಓಕೆ, ಸೊ ನೀವು ಬೆಂಗಳೂರಿಂದ ಬರ್ಬೇಕಾದ್ರೆ ಅವ್ರು ಹೇಳ್ದಂಗೆ ಇನ್ ಕೇಸ್ ಏನಾದ್ರು ಪ್ಲಾನ್ ಮಾಡ್ಕೊಂಡು ಕಲಬುರ್ಗಿಗೆ ಬಂದಾಗ ಇದನ್ನೇನೋ ಟೇಸ್ಟ್ ಮಾಡ್ಬೇಕನ್ನೋ ಅಂತ ಏನಾದ್ರು ಆಲೋಚನೆಯಲ್ಲಿ ಇದ್ರೆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಂದಾಗ ಒಂದ್ಸಲಿ ಕಲಬುರ್ಗಿಯಲ್ಲಿ ಕಾಲ್ ಮಾಡಿ ಅವೈಲೇಬಲ್ ಇದೆ ಅಂತ ಕೇಳ್ಕೊಂಡ್ ಬನ್ನಿ. ಯಾಕಂದ್ರೆ ಅಷ್ಟು ದೂರ ಬಂದು ಕೊನೆಗೆ ಬಾಗಿಲು ಹಾಕಿದೆ ಅಂತ ಬೇಜಾರಾಗೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಪ್ರಿಪೇರ್ ಆಗಿ ಬಂದಿರ್ತೀರಾ, ಸೊ ನೀವು ಜಾಲಿಯಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಇಂಪಾರ್ಟೆಂಟು. ಆಕ್ಚುಲಿ ನಾವು ಶುಗರ್ ಹಾಕೊಂಡು ತಿಂದಾಗ ಟೇಸ್ಟ್ ಸಕ್ಕದಾಗಿದೆ, ಬಟ್ ಅವ್ರು ಯೂಶಲಿ ಶುಗರ್ ಹಾಕಿ ಕೊಡೋದಿಲ್ಲ. ಬಟ್ ಗೊತ್ತಿರೋರು ಕೇಳ್ತಾರೆ. ಸೊ ನಿಮ್ಗೇನಾದ್ರೂ 2 ಥರ ಟ್ರೈಸ್ ಮಾಡ್ಬೇಕಾದ್ರೆ ಫಸ್ಟ್ ವಿತೌಟ್ ಶುಗರ್ಲಿ ತಿನ್ನಿ. ಈಗ ಯಾಕಂದ್ರೆ ನಾವು ಆಲ್ರೆಡಿ ವಿತ್ ಶುಗರ್ ತಿಂದ್ಬಿಟ್ಟಿದೀವಿ, ನಮ್ಗೆ ಅದು ಅಡಿಕ್ಷನ್ ಆಗಿದೆ. ಓಕೆ, ಸೊ ಗೊತ್ತಿರೋರು ಸಕ್ಕರೆ ಹಾಕೊಂಡೇ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ. ಸೊ ನೀವು 2 ಆಪ್ಷನ್ ಟ್ರೈ ಮಾಡ್ಬೋದು. ವರ್ತ್. ನಾವು ಆಲ್ರೆಡಿ 2ನೇ ಪ್ಲೇಟಲ್ಲಿ ಇದೀವಿ. ಸೊ ಇದು ಮುಗಿಸ್ಕೊಂಡು ಕೊನೆಯದಾಗಿ ಏನಂತ ಹೇಳೋದು, ನಿಮ್ಮ ಹತ್ರಕ್ಕೆ ಬಂದು ಭೇಟಿಯಾಗಿ ಹೇಳ್ತೀನಿ ಹೇಗಿತ್ತು ಫೈನಲಿ ಅಂತ ವರ್ಡಿಕ್ಟು. ಬಟ್ ಇವಾಗ ಪೂರಿನ ಎಂಜಾಯ್ ಮಾಡತ್ತೀನಿ. ಸಿ ಯು ದೆನ್. ಸೊ ಫೈನಲಿ ನಮ್ದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು. ಥ್ಯಾಂಕ್ ಯು ಅಭಿಷೇಕ್ ಅವ್ರೆ, ಒಂದು ಒಳ್ಳೆ ಜಾಗನ ತೋರಿಸಿದಕ್ಕೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿತ್ತು. 2 ಪ್ಲೇಟ್ ಪೂರಿನ ಭರ್ಜರಿಯಾಗಿ ತಿಂದ್ವಿ. ಇವ್ರಂತೂ 3 ಪ್ಲೇಟ್ ತಿಂದಿದ್ದಾರೆ. ಸೊ ಇವಾಗ ಹೋಗಿ ಒಂದು ಒಳ್ಳೆ ಮಲ್ಗೋ ತರ ಫೀಲಿಂಗ್ ಬರ್ತಾ ಇದೆ, ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿತ್ತು, ಒಂದು ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಸೊ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಭಿಷೇಕ್ ಅವರೇ ಕೊನೆಯದಾಗಿ? ಅದು ನೀವು ಬೆಂಗಳೂರಿಂದ ಬಂದು ನಮ್ಮ ಹಳ್ಳಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಸೊ ಅಲ್ಲಿಂದ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅಂದ್ರೆ ಇಲ್ಲಿ ಏನೇನ್ ಸಿಗುತ್ತೆ ಸ್ಪೆಷಲ್, ಸೊ ಇಡೀ ಕರ್ನಾಟಕ ಗೊತ್ತಾಗುತ್ತೆ ಈಗ. ಸೊ ಪರ್ತಾವಾದ್ ಮೊದಲು ಬರೀ ಪರ್ತಾವಾದ್ ಇತ್ತು, ಈಗ ಪೂರಾ ಬೆಂಗಳೂರೆಲ್ಲ ಗೊತ್ತಾಗುತ್ತೆ ನಮ್ಮ ಊರಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿ. ಸೊ ನಮ್ದು ಮೇನ್ ಇಂಟೆನ್ಷನ್ ಅದೇ ಇತ್ತು, ಎಲ್ಲರಿಗೂ ಗೊತ್ತಾಗಿರ್ಬೇಕು ನಮ್ಮ ಊರಲ್ಲಿ ಏನೇನ್ ಫೇಮಸ್ ಇದೆ, ಪೂರಾ ಇಡೀ ಕರ್ನಾಟಕ ಗೊತ್ತಾಗಬೇಕು. ಈಗ ನಿಮ್ ಮುಖಾಂತರ ಅಂತೂ ಕರ್ನಾಟಕ ಗೊತ್ತಾಗುತ್ತೆ ನಮ್ಮ ಊರಲ್ಲಿ ಏನ್ ಫೇಮಸ್ ಇದೆ ಅಂತ ಹೇಳಿ. ಸೊ ಥ್ಯಾಂಕ್ಸ್ ಫಾರ್ ದಟ್. ಫಸ್ಟ್ ಆಫ್ ಆಲ್ ಇವ್ರು ಆಲ್ರೆಡಿ ಇದನ್ನ ತುಂಬಾ ಪಾಪ್ಯುಲರ್ ಮಾಡಿದ್ದಾರೆ. ಸೊ ನಾವು ಇದ್ರಲ್ಲಿ ಒಂದು ಅಳಲು ಸೇವೆ ಅಂತ ಅನ್ಕೋಬಹುದು ಅಷ್ಟೇ. ಬಟ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಇನ್ ಕೇಸ್ ನೀವೇನಾದ್ರೂ ಕಲಬುರಗಿ ಸೈಡ್ ಬರ್ತಿರ್ಬೇಕಾದ್ರೆ ಈ ತರ ಒಂದು ಬೈಕ್ ರೈಡ್ ಮಾಡ್ಕೊಂಡು ಇಲ್ಲಿ ಬಂದು, ನಾವೇನೋ ಟ್ರ್ಯಾಕ್ಟರ್ ಬಂದಿದ್ವಿ, ನೀವೇನಾದ್ರೂ ಬೈಕ್ ರೈಡ್ ಮಾಡ್ಕೊಂಡು ಬರೋದಾದ್ರೆ ಈ ಜಾಗಕ್ಕೆ ಬಂದು ಸಕ್ಕತ್ತಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಈ ತರ ಒಳ್ಳೊಳ್ಳೆ ರಸ್ಟಿಕ್ ಆಗಿರೋದ ಜಾಗ ಕಲಬುರಗಿ ಸುಮಾರಿದೆ. ಸೊ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಫೋನ್ ಮಾಡ್ಕೊಂಡು ಅವೈಲೇಬಲ್ ಇದೆಯಾ ಅಂತ ಕೇಳ್ಕೊಂಡು ಬನ್ನಿ, ಯಾಕಂದ್ರೆ ಅಷ್ಟು ದೂರ ಬಂದು ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಫೋನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬನ್ನಿ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ಬೋದು. ಅದಕ್ಕೆ ಈ ವಿಡಿಯೋನ ನೋಡೋದಲ್ಲದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ತರ ಒಳ್ಳೊಳ್ಳೆ ಜಾಗದ ಬಗ್ಗೆ ವಿಡಿಯೋ ಬರ್ತಾನೆ ಇರುತ್ತೆ.